ಶಿವಾಯ ನಮಃ. ಬೇಳೂರಿನ ಗ್ರಾಮದೈವ ಕಾಲಭೈರವನಾಥನ ದಿವ್ಯ ಸನ್ನಿಧಿಗೆ ವಂದಿಸಿ, ಮಹಾತಪಸ್ವಿಗಳು ಮಹಾಶಿವಯೋಗಿಗಳೆನಿಸಿದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳವರ ದಿವ್ಯ ಪಾದಪದ್ಮಗಳಿಗೆ ಭಕ್ತಿಯಿಂದ ನಮಿಸಿ, ಸ್ವಾತಂತ್ರ್ಯ ದಿನಾಚರಣೆಯ ಈ ಒಂದು ಪವಿತ್ರ ಸಂದರ್ಭದಲ್ಲಿ ಗುರುಕುಲ ಈ ಶಾಲೆಯ ವೇದಿಕೆ ಮೇಲೆ ಆಸೀನರಾದಂತಹ ಈ ಶಾಲೆಯ ಆಡಳಿತ ಮಂಡಳಿ ಡಾಕ್ಟರ್ ಜೀವಣ್ಣವರ ಸರ್ ಮತ್ತು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಯುತ ನಾಗನಗೌಡ ಪಾಟೀಲರು ಹಾಗೂ ಇಲ್ಲಿರುವಂಥ ಎಲ್ಲ ಹಿರಿಯರು ಮತ್ತು ಎಲ್ಲ ಶಿಕ್ಷಕರಿಂದ ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭೋದಯಗಳನ್ನು ಹೇಳ್ತಾ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ಮಕ್ಕಳಿಗೆ ತಾವು ಕಲಿಸೇರಿ. ಏನು ಕಲಿಸೇರಿ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿತು ಅಂತ ಕಲಿಸೇರಿ. ಸ್ವಾತಂತ್ರ್ಯ ಸಿಗಲಿಲ್ಲ, ತಗೊಂಡದೇವು ನಾವು. ಅದನ್ನೂ ಹೇಳಿಲ್ಲ. ನೀವು ಭಾಷಣ ಬಾಲ್ ಕೊಡೋ ಮುಂದೆ ಸಿಕ್ತು ಅಂದ್ರೆ ಅವು ಸಿಕ್ತ ತಿಳ್ಕೊತೀವಿ. ಸಿಗ್ಲಾಕದು ದಾನ ಅಲ್ಲ. ನಾವು ಬ್ರಿಟಿಷರನ್ನ ದೇಶ ಸ್ವಾತಂತ್ರ್ಯ ದಿನಾಚರಣೆ ಮಾಡೋದಕ್ಕಷ್ಟೇ ಇದು ಸೀಮಿತವಾಗಿರಬಾರದು. ಸ್ವಾತಂತ್ರ್ಯ ಅದಕ್ಕೆ ಬೆಲೆನೇ ಕಟ್ಟಲಿಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಸ್ವಾತಂತ್ರ್ಯ ಎನ್ನುವಂತಹ ಮಹಾಯಜ್ಞದಲ್ಲಿ ಲಕ್ಷಾಂತರ ಜನ ಯುವಕರ ಆಹುತಿಯಾಗ್ಯಾರ. ತಮ್ಮ ಪ್ರಾಣವನ್ನೇ ಇದಕ್ಕೆ ಅರ್ಪಣೆ ಮಾಡ್ಯಾರ. ಯಾವುದರ ಸಲುವಾಗಿ ಅಂದ್ರ ಮುಂದೆ ಬರುವಂತ ಈ ಭಾರತ ದೇಶದ ಜನಾಂಗ ಎಲ್ಲರೂ ಕೂಡ ಸ್ವತಂತ್ರವಾಗಿ ಈ ದೇಶದಲ್ಲಿ ಬದುಕುವಂಗಾಗಬೇಕು. ಬ್ರಿಟಿಷರ ದಾಸರ ನಾವಾಗಬಾರದು. ಇಡೀ ಜಗತ್ತಿನಲ್ಲಿಯೇ ಗುರುವಿನ ಸ್ಥಾನದಲ್ಲಿದ್ದಂಥದ್ದು ಭಾರತ ಗುರುವಾಗೇ ಇರಬೇಕು. ಆಗ ಈ ಸ್ವಾತಂತ್ರ್ಯ ನಮಗೆ ಸಿಕ್ಕಲ್ಲ, ನಾವು ತಗೊಂಡದೇವಿ. ಇಂಥದ್ರೊಳಗ ಪ್ರಸ್ತುತ ಈ ದಿನಮಾನಗಳಲ್ಲಿ ನಾವೇನ್ ಮಾಡಬೇಕಾಗ್ಯದ ಅದು ಬಹಳ ಮುಖ್ಯ. ಸ್ವಾತಂತ್ರ್ಯ ಎಲ್ಲ ನಾವು ತಗೊಂಡಿವಿ, ಹೋರಾಟನೂ ಆಯ್ತು, 78 ವರ್ಷನೂ ಆಯ್ತು. 78 ವರ್ಷದಲ್ಲಿ ಭಾರತದ ಸ್ಥಿತಿ ಏನಾಗಬೇಕಾಗಿತ್ತು, ಏನಾಗಿದೆ ಅನ್ನೋದನ್ನು ವಿಚಾರ ಮಾಡುವಂತಹ ಕಾಲ ಇದು. ಈ ದೇಶ ಆರ್ಥಿಕವಾಗಿ ಶ್ರೀಮಂತ ಆಗಬೇಕು, ನೈಸರ್ಗಿಕವಾಗಿ ಸಮೃದ್ಧವಾಗಬೇಕು, ಅಂತರ್ಜಲದ ಮಟ್ಟ ಹೆಚ್ಚಾಗಬೇಕು, ಪ್ರಕೃತಿ ಬಹಳಷ್ಟು ಫಲಫಲಿಸ್ತಾ ಇರಬೇಕು. ಅಷ್ಟೇ ಅಲ್ಲದೆ ಈ ದೇಶಕ್ಕೆ ಅಂಟದಂತಹ ಮಹಾ ಒಂದು ರೋಗ ಯಾವುದು ಅಂದ್ರ ಜಾತಿ ಮತ ಪಂಥಗಳ ರೋಗ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರು ಅನ್ನುವಂತಹ ಭಾವನೆ ನಮ್ಮಲ್ಲಿ ಇನ್ನೂ ಬಂದಿಲ್ಲ. ಇನ್ನು ನೀ ಆ ಜಾತ್ಯವ, ಈ ಜಾತ್ಯವ, ಆ ಭಾಷೆ ಮಾತಾಡವ, ಈ ಭಾಷೆ ಮಾತಾಡವ, ಮರಾಠಿ, ಕನ್ನಡ, ತೆಲುಗು, ಗುಜರಾತಿ, ರಜಪೂತ, ಪಂಜಾಬಿ ಅಂತ ಹೇಳಿ ಇನ್ನೂ ನಾವು ಹೊಡೆದಾಡ್ತಾ ಇದ್ದೀವಿ. ನಾವೆಲ್ಲರೂ ಹಿಂದೂಸ್ತಾನಿಗಳು ಅಂತ ನಮಗೆ ಅನಿಸ್ತಾನೆ ಇಲ್ಲ. ಇನ್ನು ಆ ಭಾವನೆ ಗಟ್ಟಿ ಆಗಬೇಕು. ಇದೇ ದೇಶದಲ್ಲಿ ಒಬ್ಬ ಆಚಾರ್ಯನಾಗಿ ಹೋದ, ಒಬ್ಬ ಶಿಕ್ಷಕನಾಗಿ ಹೋದ, ಬರೀ ಒಬ್ಬನೇ ಮನುಷ್ಯ, ಒಬ್ಬ ಶಿಕ್ಷಕ ಮನಸ್ಸನ್ನ ಮಾಡಿದರೆ ಎಂತಹ ಸಾಮ್ರಾಜ್ಯವನ್ನ ಕಟ್ಟಬಹುದು ಅನ್ನೋದಕ್ಕ ಆಚಾರ್ಯ ಚಾಣಕ್ಯನೇ ಆದರ್ಶ. ಇಷ್ಟು ಜನ ತಾವೆಲ್ಲ ಶಿಕ್ಷಕರಿದ್ದೀರಿ, ನಿಮಗ ಆಡಳಿತ ಮಂಡಳಿನೂ ಬಹಳ ಚಲೋ ಅದ. 7 ಜನ ಸಪ್ತ ಋಷಿಗಳು ಕೂಡ್ಕೊಂಡು ಈ ಸಂಸ್ಥೆಯನ್ನ ಕಟ್ಟ. ಬರೀ 2017ರಲ್ಲಿ ಪ್ರಾರಂಭ ಮಾಡ್ಯಾರ. 7-8 ವರ್ಷದಲ್ಲಿ ಅಂದ್ರೆ 400 ಸ್ಟ್ರೆಂತ್ ಆಗ್ಯದ. ಇಂತಹ ಸಂಸ್ಥೆ ಅವರಲ್ಲೆಲ್ಲ ದೇಶ ಪ್ರೇಮ ಅದ. ಈ ಒಂದು ಜನಾಂಗಕ್ಕೆ ಏನಾದ್ರೂ ಕೊಡಬೇಕು, ಯುವ ಪೀಳಿಗೆ ರಾಷ್ಟ್ರ ಭಕ್ತರಾಗಬೇಕು ಅಂತ ಅವ್ರ ಕನಸದ. ಅದಕ್ಕೆ ತಾವೆಲ್ಲ ಶಿಕ್ಷಕರೇನದೇರಿ, ನೀವು ಇಲ್ಲಿ ಕೆಲಸಗಾರರಾಗಿ ಯಾರೂ ಬರ್ಲಾಕ್ ಹೋಗಬೇಡ್ರಿ. ಇಲ್ಲಿ ನೀವು ಶಿಕ್ಷಕರಾಗಿ ಬರಬೇಕು, ಗುರುಗಳಾಗಿ ಬರಬೇಕು.
ಮಕ್ಕಳು ಅಂದ್ರೆ ನಿಮ್ಮ ಕೈಯಲ್ಲಿ ತಯಾರಾಗತಕ್ಕಂಥ ಅತ್ಯದ್ಭುತವಾದಂತಹ ಶಿಲ್ಪಗಳು. ಏನು ಬೇಕಾದ್ರೂ ತಯಾರು ಮಾಡಬಹುದು ನೀವು. ನಂದ ಸಾಮ್ರಾಜ್ಯ ಅತ್ಯಂತ ಸ್ವಾರ್ಥಿಯಾದಂತಹ ಸಾಮ್ರಾಜ್ಯ. ಧನನಂದ ಸ್ವಾರ್ಥಿಯಾಗಿದ್ದ, ದೇಶ ಪ್ರೇಮ ಇರಲಿಲ್ಲ ಅವನಿಗೆ. ಅಂಥವನನ್ನ ಆಚಾರ್ಯ ಚಾಣಕ್ಯ ಸಿಂಹಾಸನದಿಂದ ಕಿತ್ತೊಗೆದು ಚಂದ್ರಗುಪ್ತ ಮೌರ್ಯನನ್ನ ಚಕ್ರವರ್ತಿಯನ್ನಾಗಿ ಮಾಡಿದ ಬರೀ ಒಬ್ಬ ಶಿಕ್ಷಕ. ಒಬ್ಬ ಶಿಕ್ಷಕ ಇಷ್ಟು ಕೆಲಸ ಮಾಡ್ಲಕ್ ಸಾಧ್ಯ ಇರುವಾಗ ಎಷ್ಟು ಜನ ತಾವೆಲ್ಲ ಶಿಕ್ಷಕರದೇರಿ, ತಾವು ಮನಸ್ಸು ಮಾಡಿದ್ರೆ ಏನಾಗ್ಲಕ್ ಸಾಧ್ಯ ಇಲ್ಲ. ಒಬ್ಬರ ನಿಮಗೆಲ್ಲ ಉದಾಹರಣೆ ಕೊಡಬೇಕು. ನಮ್ಮಲ್ಲೇ ವಿಜಾಪುರ ಆಶ್ರಮದಲ್ಲಿ ಈಗ ಅವರಿಗೆ 94 ವರ್ಷ. ಸಲ್ಬಣ್ಣವರ ಗುರುಗಳು ಅಂತ ಅವರು ಬಹಳ ಪ್ರಾಮಾಣಿಕವಾಗಿ ಕಲಿಸಿದಂಥವ್ರು. ಶಾಲೆ ಪ್ರಾರಂಭ ಆಗುವುದು 10 ಗಂಟೆಗಾದ್ರೂ ಅವರು ಹೋಗಿ ಶಾಲೆಗೆ ಕಲಿಸುವುದು 7 ಗಂಟೆಗೆ ಹೋಗಿ 2-3 ತಾಸು ಮೊದಲ ಕಲಿಸ್ತಿದ್ದು. ಶಾಲಾ ಅವಧಿಯಲ್ಲಿ ಕಲಿಸ್ತಿದ್ದು. ಶಾಲೆ ಮುಗಿದ ನಂತರ ಮತ್ತೆ ಸಾಯಂಕಾಲ ಯಾವ್ಯಾವ ಮಕ್ಕಳು ಹಿಂದುಳಿದಾವ ಅವುಗಳಿಗೆ ಕಲಿಸ್ತಾ ಇದ್ದು. ಈಗ ಮುಂಜಾನೆಯಿಂದ ರಾತ್ರಿಯವರೆಗೆ ನಿರಂತರವಾದಂತಹ ಕಲಿಸುವಿಕೆ. ಅದರ ಪರಿಣಾಮವಾಗಿ ಆ ಶಿಕ್ಷಕರನ್ನ, ಸಲ್ಬಣ್ಣವರ ಗುರುಗಳನ್ನ ಮೊದಲಿನ ಕಾಲಕ್ಕೆ ಅವಾಗ ಬಹಳ ಹಳೆ ಕತೆ ಇದು, ಟ್ರಾನ್ಸ್ಫರ್ ಮಾಡಿದ್ರು. ಈ ಊರಿನಿಂದ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿದಾಗ 700-800 ಜನ ಹುಡುಗರು ದೊಡ್ಡ ಪ್ರಮಾಣದಲ್ಲಿ ಸ್ಟ್ರೈಕ್ ಮಾಡಿ ಒಂದು ನ್ಯಾಷನಲ್ ಹೈವೇ ಬಂದ್ ಮಾಡಿದ್ರು. ಅಂದ್ರೆ ಎಷ್ಟು ಪ್ರೀತಿ ಇರಬಾರದು, ಹುಡುಗರು ಎಷ್ಟು ಪ್ರೀತಿ ಗಳಿಸಿದ್ರು. ಶಿಕ್ಷಕರು ಅಂದ್ರೆ ಅಷ್ಟು ಸಾಮರ್ಥ್ಯ ಅವರಲ್ಲಿ ಇರ್ತದ. ಜೈ ಜವಾನ್ ಜೈ ಕಿಸಾನ್ ಜೈ ಶಿಕ್ಷಕ ಅಂತ ಹೇಳ್ಬೇಕು. ಯಾಕಂದ್ರೆ ಶಿಕ್ಷಕರನ್ನ ಬಿಟ್ರ ಕಿಸಾನ್ನು ಸರಿಯಾಗುವುದಿಲ್ಲ, ಜವಾನ್ನು ಸರಿಯಾಗಿ ತಯಾರಾಗುವುದಿಲ್ಲ. ಶಿಕ್ಷಕರು ಬಹಳ ಮುಖ್ಯ. ಒಂದು ವೇಳೆ ಏನಾದ್ರೂ ಈ ದೇಶದ ವ್ಯವಸ್ಥೆಯನ್ನ ಕೆಡಿಸಬೇಕಾಗಿತ್ತು ಅಂದ್ರೆ ಶಿಕ್ಷಕರನ್ನ ಭ್ರಷ್ಟ ಮಾಡಿಬಿಟ್ರೆ ಮುಗಿದು ಇಡೀ ವ್ಯವಸ್ಥೆ ಕೆಟ್ಟ ಹೋಗಿಬಿಡುತ್ತದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಕೈಯಲ್ಲಿ ಇಷ್ಟು ದೊಡ್ಡ ಸಂಸ್ಥೆ ಅದ. ನೀವು ಇಲ್ಲಿ ಇದೇ ನೋಡುವಾಗ ಗೊತ್ತಾಗ ಪರೇಡ್ ನಾವು ಬರೀ ದಿಲ್ಲಿಗೆ ಹೋಗಿ ನೋಡ್ರೆ ಅಷ್ಟೇ ಪರೇಡ್ ಅಂತ ತಿಳ್ಕೊಂಡಿದ್ದೇವೆ. ಇಲ್ಲಿ ಆ ಸಣ್ಣ ಮಕ್ಕಳಿಗೆ ಏನೊಂದು ರಾಷ್ಟ್ರಭಕ್ತಿಯ ಪ್ರತೀಕವಾದಂತಹ ಪರೇಡ್ ಮಾಡಿಸ್ತಿರ್ಲ, ಸಣ್ಣ ಸಣ್ಣ ಮಕ್ಕಳಿಗೂ ಸಹಿತ ದೇಶ ಪ್ರೇಮ ತಾನೇ ಹೋಗ್ತದೆ. ಆ ರೀತಿಯಾಗಿ ನೀವು ಇಲ್ಲಿ ತಯಾರು ಮಾಡ್ತಾ ಇದ್ದೀರಿ. ಅಷ್ಟೇ ಅಲ್ಲದೆ ನಿಮ್ಮ ಈ ಗುರುಕುಲ ಶಾಲೆ ಇದು ಎಲ್ಲಿ ಪ್ರಾರಂಭ ಆಗ್ಯದಂದ್ರ ಕಾಲಭೈರವನಾಥ ಮೊಟ್ಟ ಮೊದಲು ಬೇಲೂರಿಗೆ ಬಂದ ಸ್ಥಾಪನಾ ಆದದ್ದೇ ನಿಮ್ಮ ಈ ಪ್ರದೇಶದಲ್ಲಿ, ಈ ಭಾಗದಲ್ಲಿ. ಹೀಗಾಗಿ ನಿಮ್ಮೆಲ್ಲರ ಮೇಲೆ ಕಾಲಭೈರವನಾಥನ ದಿವ್ಯ ಆಶೀರ್ವಾದವೂ ಅದ, ಗುರುಬಸವ ಮಹಾಶಿವಗಳ ಆಶೀರ್ವಾದನೂ ಕೂಡ ಅದ. ಅಷ್ಟೇ ಅಲ್ಲದೆ ಸಣ್ಣ ಸಣ್ಣ ಮಕ್ಕಳಿಗೆ ಅವರ ಮನಸ್ಸಿನಲ್ಲಿ ಜಾತೀಯತೆಯ ವಿಷ ಬೀಜವನ್ನು ಯಾರೂ ಬಿತ್ತಬಾರದು. ಅವರ ಮನಸ್ಸಿನಲ್ಲಿ ಆ ಭಾಷೆ ಈ ಭಾಷೆ ಅನ್ನುವಂತ ಭಾವನೆಗಳನ್ನ ಬಿತ್ತಬಾರದು. ಯಾಕೆ ಅಂದ್ರ ಈ ಜಾತಿ ಅನ್ನುವಂಥ ಒಂದೇ ಒಂದು ಕಾರಣದಿಂದ ಹಿಂದೆ ಸಾವಿರಾರು ವರ್ಷಗಳವರೆಗೆ ನಾವೆಲ್ಲ ಗುಲಾಮರಾಗಿದ್ದೀವಿ. ಅವರು ಬಂದದ್ದ ವಿದೇಶದಿಂದ 2,000-3,000 ಜನ ಬಂದ್ರು, ಕೋಟಿಗಟ್ಟಲೆ ಜನ ಭಾರತೀಯರನ್ನ ಗುಲಾಮರಾಗಿ ಆಳಿದ್ರು. ಯಾಕೆ ಆಳಿದ್ರು ಅಂತ ಕೇಳಿದ್ರೆ ನಮ್ಮಲ್ಲಿ ಕ್ಷಾತ್ರ ತೇಜ ಹೋರಾಡುವಂತ ಮನೋಭಾವನೆ ಕಡಿಮೆ ಆಗ್ಯದ. ಯಾಕ? ಇದು ದೇಶ ನಮ್ಮದೇ ಅಲ್ಲೇನು, ಈ ನೆಲ ನಮ್ಮದೇ ಅಲ್ಲೇನು, ಇಲ್ಲಿರುವಂತಹ ಸಂಸ್ಕೃತಿ ನಮ್ಮದೇ ಅಲ್ಲೇನು? ಇಂತಹ ಅದ್ವಿತೀಯವಾದಂತಹ ಸಂಸ್ಕೃತಿ ಜ್ಞಾನಿಗಳ, ವಿಜ್ಞಾನಿಗಳ, ತತ್ವಜ್ಞಾನಿಗಳ, ದಾರ್ಶನಿಕರ ಇವರ ದೇಶ ಇದು. ಇಂತಹ ದೇಶದಲ್ಲಿ ಜನಿಸಿದ ನಾವು ಇಡೀ ಭಾರತ ದೇಶದ ವಾರಸುದಾರರು. ಇಂತಹ ನಾವುಗಳು ಎಂದಿಗೂ ಹೇಡಿಗಳಾಗಬಾರದು, ಹಿಂದೆ ತಿರುಗಿ ನೋಡಬಾರದು. ಈ ದೇಶಕ್ಕಾಗಿ ಯಾವುದೇ ರೀತಿಯ ತ್ಯಾಗಕ್ಕೂ ನಾವು ಸಿದ್ಧರಾಗಿರಬೇಕು. ಆಗ ಮಾತ್ರ ಈ ದೇಶ ಇನ್ನಷ್ಟು ಬಲಿಷ್ಠ ಆಗ್ತದ. ಅಮೇರಿಕಾದೊಳಗ ಭಾರತ ದೇಶದವ್ರು ಬಹಳ ಜನ ಅದ.
ಅಲ್ಲಿ ಭಾರತೀಯರು ವಾಸ ಮಾಡುವಂತಹ ಒಂದು ಪ್ರದೇಶದಲ್ಲಿ ಒಂದು ಶಾಲೆ, ಇದೇ ರೀತಿಯಾದಂತ ಒಂದು ಶಾಲೆ. ಆ ಶಾಲೆಯಲ್ಲಿ ಈ ಭಾರತೀಯ ವಿದ್ಯಾರ್ಥಿಗಳು ಶಾಲೆ ಕಲಿಯಕ್ಕೆ ಬರ್ತಿದ್ದು, ಅಮೆರಿಕಾದಲ್ಲಿನ ವಿದ್ಯಾರ್ಥಿಗಳು ಬರ್ತಿದ್ದು. ಆದ್ರ ಅಮೆರಿಕಾದ ಮಕ್ಕಳ ಬುದ್ಧಿವಂತಿಗಿಂತಲೂ ಈ ಭಾರತೀಯ ಮೆದುಳು ಎಷ್ಟು ಶಾರ್ಪ್ ಅದ, ಎಷ್ಟು ಹುಷಾರದಾವ ಇಲ್ಲಿ ಹುಡುಗರು ಅಂತ ಕೇಳಿದ್ರ, ಆ ಅಮೆರಿಕಾದಲ್ಲಿ ಏನದು ಶಾಲೆ ತೆಗೆದಿದ್ರಲ್ಲ, ಅವ್ರಂದ್ರು ಹಿಂಗಾಯ್ತು ಅಂದ್ರ ಭಾರತೀಯರು ಇಡೀ ಅಮೆರಿಕಾನ ಆಳಿ ಬಿಡ್ತಾರೋ ಅಂತ ತಿಳ್ಕೊಂಡು ಅವರಿಗೆ ಆಶ್ಚರ್ಯ ಆಯ್ತು. ಎಲ್ಲಾ ಫಸ್ಟ್ ಕ್ಲಾಸ್ ಹುಡುಗರು ಯಾವುವು ಅಂದ್ರೆ ಇಂಡಿಯನ್ಸನ, ಭಾರತೀಯರೇ. ಅಮೆರಿಕಾದ ಹುಡುಗರಿಗೆ ರೊಕ್ಕ ಬಾಳ ಇರಬಹುದು, ಅವರ ಭಾರತೀಯ ವಿದ್ಯಾರ್ಥಿಗಳಿಗೆ ಮೆದುಳು ಬಾಳ ಚಲೋ ಅದ. ಭಾರತ ದೇಶದ ಹುಡುಗರು ಬಹಳ ಶಾಣೆ ಅದಾವ. ಇವತ್ತಿಗೂ ನೋಡ್ರಿ, ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ವರ್ಲ್ಡ್ ವೈಡ್ ಏನ್ ದೊಡ್ಡ ದೊಡ್ಡ ಕಂಪನಿಗಳವಲ್ಲ, ಎಲ್ಲಾ ಕಂಪನಿಗಳ ಸಿಇಒಗಳು ಭಾರತೀಯರದ. ಇದೇನು ಸಾಮಾನ್ಯ ವಿಷಯ ಅಲ್ಲ. ಅಷ್ಟ ನಮ್ಮಲ್ಲಿ ಬುದ್ಧಿವಂತಿಕೆ ಅದ, ನಮ್ಮ ವಂಶವಾಹಿನಿಯಲ್ಲೇ ಆ ಒಂದು ಸಾಮರ್ಥ್ಯ ಅದ. ಅದಕ್ಕ ನಾವೆಲ್ಲರೂ ಕೂಡ ಈ ಸ್ವಾತಂತ್ರ್ಯವನ್ನ ಉಳಿಸ್ಕೊಂಡು ಹೋಗುವುದದ, ಬೆಳೆಸ್ಕೊಂಡು ಹೋಗುವುದದ. 100 ವರ್ಷ ಆಗುವಂತ ಹೊತ್ತಿಗೆ ಭಾರತ ದೇಶ ವಿಶ್ವದ ಬಲಾಢ್ಯ ಆರ್ಥಿಕತೆಯಾಗಿ ಬೆಳೆದು ನಿಲ್ಲಬೇಕು. ಅಷ್ಟೇ ಅಲ್ಲದೆ ವಿಶ್ವದ ಬಲಾಢ್ಯ ಶೈಕ್ಷಣಿಕ ಒಂದು ಮುಂಚೂಣಿಯಲ್ಲಿರುವಂತಹ ದೇಶವಾಗಿ ಬೆಳೆಯಬೇಕು. 100 ಟಾಪ್ 100 ಯೂನಿವರ್ಸಿಟಿಗಳಲ್ಲಿ ಭಾರತದ ಸ್ಥಾನ ಇಲ್ಲಿ. ಆದ್ರೆ ಬರುವಂತಹ ದಿನಮಾನಗಳಲ್ಲಿ ನಾವೆಲ್ಲರ ಲಕ್ಷ್ಯ ಹೇಗಿರಬೇಕು ಅಂದ್ರ ವರ್ಲ್ಡ್ ವೈಡ್ ಆಗಿ ನಾವು ವಿಚಾರ ಮಾಡಬೇಕು. ಬರೀ ಇಲ್ಲೇ ಕರ್ನಾಟಕ ಮಹಾರಾಷ್ಟ್ರ ಕಟ್ಟೆ ಇದು ಸೀಮಿತ ಆಗಬಾರದು. ಈ ಶಾಲೆಯಲ್ಲಿ ಕಲಿದಂತಹ ಮಕ್ಕಳು ನಾಳೆ ವೈಟ್ ಹೌಸ್ ಆಳಂಗಾಗಬೇಕು, ಹಂಗ ತಯಾರಾಗಬೇಕು ಇಲ್ಲಿ ಮಕ್ಕಳು. ಗುರುಕುಲ ಅಂತ ಹೆಸರದ, ಭಾರತೀಯ ಸನಾತನ ಪರಂಪರೆ ಹೆಸರದು. ಇಂತಹ ಶಾಲೆಯಲ್ಲಿ ಕಲಿತಂತಹ ಮಕ್ಕಳು ಬರೇ ಭಾರತದ ರಾಷ್ಟ್ರ ಧ್ವಜವನ್ನು ಅಷ್ಟೇ ಅಲ್ಲದೆ ಈ ಸಂಸ್ಕಾರ ಸಂಸ್ಕೃತಿಯ ಧ್ವಜವನ್ನು ಎತ್ತಿ ಹಿಡಿಯುವಂಥವರಾಗಲಿ. ಅದಕ್ಕೆಲ್ಲರ ಇಡೀ ಗ್ರಾಮಸ್ಥರ ಸಹಕಾರ ಅದ, ಮಹಾತ್ಮರ ಆಶೀರ್ವಾದ ಅದ. ಈ ರೀತಿಯಾಗಿ ಈ ಸಂಸ್ಥೆ ಬೆಳೆಯಲಿ. ಅಷ್ಟೇ ಅಲ್ಲದೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ 78ನೆಯ ಈ ಒಂದು ಸ್ವಾತಂತ್ರ್ಯ ಮಹೋತ್ಸವದ ಶುಭಾಶಯಗಳನ್ನು ಹೇಳ್ತಾ 2 ಮಾತುಗಳು ತಾಯಿ ಭಾರತೀಯ ಪಾದಪದ್ಮಗಳಿಗೆ ಸಮರ್ಪಣೆ.